ಸ್ನೇಹಿತರೆ ನಮಸ್ಕಾರ. ನಾನು ಮಂಜುಳಾ ಅಣ್ಣಪ್ಪ. ನಮ್ಮ ಮನೆ ಹತ್ರ ಒಂದು 15-20 ದಿವಸದಿಂದ ಒಂದು ಪಾತಿ ಮಾಡಿ ಒಂದಷ್ಟು ಗೊಬ್ಬರ ಎಲ್ಲ ಹಾಕಿ ಮೆಂತೆ ಬೀಜಗಳನ್ನು ಹಾಕಿದ್ವಿ. ಆಗಲೇ ಮೆಂತೆ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಬರೀ ಹಸಿರೆಲೆ ಗೊಬ್ಬರ ಹಾಕಿ ಬೆಳೆದಿರೋ ಅಂಥದ್ದು. ನೆನ್ನೆ ಒಂದು ಸ್ವಲ್ಪ ಕಿತ್ಕೊಂಡು ಸಾಂಬಾರು ಮಾಡಿದ್ವಿ. ಇವತ್ತು ಈ ಸೊಪ್ಪನ್ನೆಲ್ಲ ಕಿತ್ಬಿಟ್ಟು ನೆರಳಲ್ಲಿ ಒಣಗಿಸಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು 2-3 ದಿನ ಬಿಟ್ಟರೆ ಇದು ನಾರು ಬಂದ್ಬಿಡುತ್ತೆ. ಅದಕ್ಕೆ ಇದಿನ್ನೂ ಎಳೆದೇ ಇದೆ. ಹಾಗಾಗಿ ಇದನ್ನು ಒಂದೊಂದೇ ಕಡ್ಡಿನ ಕೈಯಲ್ಲಿ ಹಾಗೆ ಚಿಗುಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ರಾಸಾಯನಿಕ ಮುಕ್ತ ಆಹಾರವನ್ನು ಬಳಸಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಸಾಧ್ಯವಾದಷ್ಟು ಒಂದು ಸಣ್ಣ ಸಣ್ಣ ಪ್ರಯತ್ನದಲ್ಲಿ ಇರೋ ಸ್ವಲ್ಪ ಜಾಗದಲ್ಲಿ ಬೆಳ್ಕೊಳ್ಳೋ ಪ್ರಯತ್ನನ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹೆಚ್ಚು ಕಡಿಮೆ ಒಂದೇ ಸರಿ ಬಂದಿರೋದ್ರಿಂದ ನಮಗೆ ಪ್ರತಿದಿನ ಬಳಸೋದಕ್ಕೂ ಬೇಜಾರು. ಒಂದೇ ಥರ ಸಾಂಬಾರು. ಹಾಗಾಗಿ ಇದನ್ನು ಎಲೆಗಳನ್ನೆಲ್ಲ ಜಿವುಟ್ಕೊಂಡು ನೆರಳಲ್ಲಿ ಒಣಗಿಸಿ ಒಂದು ಕವರಲ್ಲಿ ಇಟ್ಕೊಬಿಡೋಣ ಅಂತ. ಬಾತ್ಗೆಲ್ಲ ಬಳಸ್ಬೋದಲ್ಲ, ಹಾಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ.